ಕಾಶ್ಮೀರಿ ಸೇಬ್ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಮೊದಲನೆಯ ಪ್ರमुख प्रश्न ಯಾವುದಪ್ಪ ಅಂದರೆ आजकल शिक्षित समाज में किसके बारे में विचार किया जाता है ಅಥವಾ ಅದೇ ಪ್ರಶ್ನೆಯನ್ನು गाजर को अपनी मेजों पर स्थान क्यों मिलने लगा है ಅಥವಾ गाजर के बारे में प्रेमचंद जी का विचार क्या है ಈ ರೀತಿಯಾದಂಥ ಪ್ರಶ್ನೆಗಳನ್ನು ಹಲವಾರು ವರ್ಷಗಳಲ್ಲಿ ಕೇಳಲಾಗಿದೆ ಅದೇ ಪ್ರಶ್ನೆಯನ್ನು ಪುನಃ ಈ ಬಾರಿಯೂ ಸಹ ಕೇಳುವಂಥ ಬಹಳಷ್ಟು ಸಂಭವನೀಯತೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ ಇದು ಪ್ರಮುಖ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯನ್ನು ನೀವು ಓದಿಕೊಂಡಿದ್ದೆ ಆದರೆ ನಿಮಗೆ 2 ಅಥವಾ 3 ಅಂಕಗಳಿಗೆ ತುಂಬ ಸುಲಭವಾಗಿ ಉತ್ತರವನ್ನು ನೀವು ಬರೀಬಹುದು. आजकल शिक्षित समाज में किसके बारे में विचार किया जाता है आजकल शिक्षित समाज में किसके बारे में विचार किया जाता है ಇವತ್ತಿನ ಶಿಕ್ಷಿತ ಸಮಾಜದಲ್ಲಿ ಯಾವುದರ ಬಗ್ಗೆ ವಿಚಾರವನ್ನು ಮಾಡಲಾಗುತ್ತೆ ಅಥವಾ गाजर को अभी मेजों पर स्थान क्यों मिलने लगा है ಗಾಜರ್ ಅಂದರೆ ಗೆಜ್ಜರಿಗೆ ಈ ಒಂದು ತರಕಾರಿಗಳ ಪಟ್ಟಿಯಲ್ಲಿ ಯಾಕೆ ಸ್ಥಾನ ಸಿಕ್ಕಿದೆ ಅಥವಾ ಅದೇ ಪ್ರಶ್ನೆಯನ್ನು गाजर के बारे में प्रेमचंद जी का विचार किए ಅಂತಂದರೆ ಆ ಗೆಜ್ಜರಿಯ ಬಗ್ಗೆ ಪ್ರೇಮಚಂದ್ ಜಿಯವರ ವಿಚಾರವೇನು ಅನ್ನುವಂಥ ಪ್ರಶ್ನೆ. ಈ 3 ಪ್ರಶ್ನೆಗಳು ಸಹ ಒಂದೇ ಉತ್ತರವಾಗುತ್ತೆ. ಎಲ್ಲೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಕ್ಕೆ ಉತ್ತರ ಸಂಬಂಧಪಟ್ಟಂತೆ ನೋಡಿದಾಗ ನೋಡಿ आजकल शिक्षित समाज में प्रोटीन और विटामिन शब्दों के बारे में विचार किया जाता है ಇತ್ತೀಚಿನ ಶಿಕ್ಷಿತ ಸಮಾಜದಲ್ಲಿ ಪ್ರೋಟೀನ್ ಮತ್ತು ವಿಟಾಮಿನ್ ಶಬ್ದದ ಬಗ್ಗೆ ಹೆಚ್ಚು ವಿಚಾರವನ್ನು ಮಾಡಲಾಗುತ್ತೆ. ನಂತರ ಟೊಮೆಟೊ ಕೋ ಪಹಲೆ ಕೋಯಿ ನಹಿ ಪೂಚ್ತಾ ಥಾ ನೋಡಿರಿ, ಟೊಮೆಟೊಗೆ ಮೊದಲು ಯಾರೂ ಕೇಳ್ತಿರಲಿಲ್ಲ, ಟೊಮೆಟೊ ಯಾರೂ ಸಹ ತಿಂತಿರಲಿಲ್ಲ. ಅದಾದ ನಂತರ ಟೊಮೆಟೊ ಭೋಜನಕ್ಕೆ ಅವಶ್ಯಕ ಬನ್ ಗಯಾ ಹೈ ಆದರೆ ಇವತ್ತು ಟೊಮೆಟೊ ಭೋಜನದ ಆಹಾರದ ಒಂದು ಪ್ರಮುಖ ಅಂಗವಾಗಿದೆ. गाजर भी पहले गरीबों के पेट भरने की चीज़ थी ಗೆಜ್ಜರಿಯೂ ಸಹ ಮೊದಲು ಬಡವರ ಹೊಟ್ಟೆ ತುಂಬಿಸುವಂಥ ಒಂದು ವಸ್ತುವಾಗಿತ್ತು. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೇ ಅಮೀರ್ ಲೋಗ್ ಅಂದರೆ ಶ್ರೀಮಂತ ಜನರು ಅದರ ಹಲ್ವಾ ಮಾತ್ರ ತಿಂತಾಯಿದ್ರು. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೇ ಕೇವಲ ಹಲ್ವಾ ಮಾತ್ರ ತಿಂತಿದ್ರು, ಅದರ ತರಕಾರಿ ರೀತಿ ಅದನ್ನು ಉಪಯೋಗಿಸ್ತಿರಲಿಲ್ಲ. गाजर में भी बहुत ವಿಟಾಮಿನ್ है ಗೆಜ್ಜರಿಯಲ್ಲೂ ಸಹ ಕ್ಯಾರೆಟ್ನಲ್ಲೂ ಸಹ ಬಹಳಷ್ಟು ವಿಟಾಮಿನ್ ಇರುತ್ತದೆ. ಮಗರ್ ಅಬ್ಬು ಪತಾ ಚಲಾ ಹೈ ಕಿ गाजर में भी बहुत ವಿಟಾಮಿನ್ है ಆದರೆ ಇತ್ತೀಚಿನ ದಿನಗಳಲ್ಲಿ ತಿಳಿದು ಬಂದಿರೋದೇನಪ್ಪ ಅಂದರೆ ಗೆಜ್ಜರಿಯಲ್ಲಿಯೂ ಸಹ ಬಹಳಷ್ಟು ಪ್ರಮಾಣದ ವಿಟಾಮಿನ್ ಇರುತ್ತೆ. ಹಾಗಾಗಿ ಇಸ್ಲಿಯೇ गाजर को भी मेजों पर स्थान मिलने लगा है ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ತರಕಾರಿ ಪಟ್ಟಿಗಳಲ್ಲಿ ಗೆಜ್ಜರಿಗೂ ಸಹ ಒಂದು ಸ್ಥಾನ ಸಿಕ್ಕಿದೆ. ಎರಡನೇ ಪ್ರಮುಖ ಪ್ರಶ್ನೆ ವಿದ್ಯಾರ್ಥಿಗಳೇ, ರೋಜ್ ಏಕ್ ಸೇಬ್ ಖಾನೆ ಸೆ ಕ್ಯಾ ಲಾಭ ಹೈ ಅಥವಾ ಪ್ರೇಮಚಂದ್ ಜಿ ಕೆ ಅನುಸಾರ ಸೇಬ್ ಕಾ ಮಹತ್ವ ಕ್ಯಾ ಹೈ ಈ ಪ್ರಶ್ನೆ ನೋಡಿ. 2 ಪ್ರಶ್ನೆ ಸಹ ಬಹಳ ಮಹತ್ವಪೂರ್ಣವಾಗಿದೆ. 2 ಪ್ರಶ್ನೆಗಳು ಸಹ ಒಂದೇ. ನಿಮಗೆ ಸ್ವಲ್ಪ ಚೇಂಜ್ ಮಾಡಿಕೊಟ್ರು ಸಹ ಅಭ್ಯಾಸದಲ್ಲಿ ಇದ್ದಿದ್ದಿಲ್ಲ ಅಂತ ಹೇಳ್ತೀರಾ, ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಯನ್ನು. प्रेमचंद जी के अनुसार अथवा रोज एक सेब खाने से डॉक्टर के पास जाने की आवश्यकता नहीं होती ಪ್ರತಿದಿನ ಒಂದು ಸೇಬನ್ನು ತಿನ್ನೋದ್ರಿಂದ ಡಾಕ್ಟರರ ಬಳಿ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಅಂದರೆ ನಾವು ದಿನ ಒಂದು ಸೇಬನ್ನು ತಿನ್ನೋದ್ರಿಂದ ನಿರೋಗಿಯಾಗಿರುತ್ತೇವೆ ಎಂದು ಅರ್ಥಾತ್ ಸೇಬ್ ಮೇ ಬಹುತ್ ಸಾರೆ ವಿಟಾಮಿನ್ और प्रोटीन होते हैं ಅಥವಾ ಸೇಬಿನಲ್ಲಿ ಬಹಳಷ್ಟು ವಿಟಾಮಿನ್ ಮತ್ತು ಪ್ರೋಟೀನ್ನ ಅಂಶಗಳಿರುತ್ತವೆ ಎಂದು ನಾವು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಪ್ರಮುಖ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಕಾಶ್ಮೀರಿ ಸೇಬ್ ಪಾಠ में लेखक पाठकों से क्या चेतावनी देते हैं ಕಾಶ್ಮೀರಿ ಸೇಬ್ ಒಂದು ಪಾಠದಿಂದ ನಾವು ಏನನ್ನು ಕಲಿಯಬಹುದು ಅಥವಾ ಕಾಶ್ಮೀರಿ ಸೇಬ್ ಪಾಠದಲ್ಲಿ ಲೇಖಕರು ಓದುಗರಿಗೆ ಪಾಠಕರು ಅಂದರೆ ಓದುಗರಿಗೆ ಏನು ಒಂದು ಚೇತಾವನಿ ಎಚ್ಚರಿಕೆಯನ್ನು ನೀಡಬಯಸುತ್ತಾರೆ ಅಂದರೆ ನೋಡಿ ವಿದ್ಯಾರ್ಥಿಗಳ ಮಿತ್ರ, ಖರೀದಾರ ಕರ್ತೆ ಸಮಯ ಸಾವಧಾನಿ ಬರ್ತನಿ ಚಾಹಿಯೇ ಖರೀದಾರಿ ಕರ್ತಿಯ ವಕ್ತ ಸಾವಧಾನಿ ಬರ್ತನಿ ಚಾಹಿಯೇ ಅಂದರೆ ನಾವು ಖರೀದಾರಿ ಅಂದರೆ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರವಾಗಿರಬೇಕು. ಅನ್ಯಥಾ ಧೋಖಾ ಖಾನೆ ಕಿ ಸಂಭಾವನಾ ರಹತಿ ಹೇ ಇಲ್ಲಾಂದರೆ ನಾವು ಮೋಸ ಹೋಗುವಂಥ ಬಹಳಷ್ಟು ಅವಕಾಶವಿರುತ್ತದೆ. 4ನೇ ಪ್ರಮುಖ ಪ್ರಶ್ನೆ ವಿದ್ಯಾರ್ಥಿಗಳೇ, ಲೇಖಕ ಪ್ರೇಮಚಂದ್ ಜಿ ಫಲ और सब्जी के बारे में क्या कहते हैं ಲೇಖಕರಾದಂತಹ ಪ್ರೇಮಚಂದ್ ಜಿ ಅವರು ಹಣ್ಣು ಮತ್ತು ತರಕಾರಿಗಳ ಬಗ್ಗೆ ಏನನ್ನು ಹೇಳ್ತಾರೆ. ಇದಕ್ಕೆ ಉತ್ತರವನ್ನು ಬರೆಯುವ ಸಂದರ್ಭದಲ್ಲಿ ಪ್ರಕೃತಿ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ನೀಡಿದೆ.
ಫಲ್ और सब्जियां खाने से हमारे तन को ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನೋದ್ರಿಂದ ನಮ್ಮ ಶರೀರಕ್ಕೆ ಅವಶ್ಯಕವಾದಂಥ ಪ್ರೋಟೀನ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಮತ್ತು ಮಿನರಲ್ ಸಿಗುತ್ತೆ, ಹಾಗೂ ಕಾರ್ಬೋಹೈಡ್ರೇಟ್ನಂತಹ ಅಂಶಗಳು ಸಹ ಸಿಗುತ್ತವೆ ಎಂದು ಅವರ ಒಂದು ಹೇಳಿಕೆಯಲ್ಲಿ ಹಣ್ಣು ಮತ್ತು ತರಕಾರಿಗಳ ಬಗ್ಗೆ ಹೇಳಿದ್ದಾರೆ. ಪಾಠ ಗಿಲ್ಲು. ಇದನ್ನು ಬರೆದವರು ಯಾರಪ್ಪ ಅಂದರೆ ಮಹಾದೇವಿ ವರ್ಮ. ಇದೊಂದು ವ್ಯಂಗ್ಯ ರಚನೆಯಾಗಿದೆ. ಈ ಒಂದು ಪಾಠದಲ್ಲಿ ಬರುವಾದಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾವು ನೋಡ್ತಾ ಹೋದರೆ ಮೊದಲನೆಯ ಪ್ರಮುಖ ಪ್ರಶ್ನೆ ಯಾವುದಪ್ಪ ಅಂತ ನಾವು ನೋಡ್ರಿ ಮೊದಲನೇ ಪ್ರಮುಖ ಪ್ರಶ್ನೆ ನೋಡ್ರಿ, ಲೇಖಿಕಾನೇ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯೆ. ಲೇಖಿಕಾ ಆ ಗಿಲ್ಲುವಿನ ಪ್ರಾಣವನ್ನು ಹೇಗೆ ಉಳಿಸಿದ್ರು ಅನ್ನುವಂಥ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಬರಿಕಾನೆ ಗಿಲ್ಲು ಕೋ ಹೌಲೆ ಸೆ ಉಟಾಕರ ಅಪ್ನೆ ಕಮರೆ ಮೇ ಲಾಯಿ. ಲೇಖಕಿ ಆ ಗಿಲ್ಲುವಿನ ಮರಿಯನ್ನು, ಅಡಿಲಿನ ಮರಿಯನ್ನು ನಿಧಾನವಾಗಿ ಎತ್ತುಕೊಂಡು ತನ್ನ ಕೊಠಡಿ ಒಳಗೆ ಬಂದಳು. ನಂತರ ಫಿರ್ ರೂಯಿ ಸೆ ರಕ್ತ ಪೋಂಚ್ಕರ್ ಆ ನಂತರ ಹತ್ತಿಯಿಂದ ರಕ್ತವನ್ನು ಒರೆಸಿ ಘಾವೋಂ ಪರ್ ಪೆನ್ಸಿಲಿನ್ ಕಾ ಮರ್ಹಮ್ ಲಗಾಯ. ನಂತರ ಅದರ ಗಾಯದ ಮೇಲೆ ಪೆನ್ಸಿಲಿನ ಔಷಧಿಯನ್ನು ಹಚ್ಚಿದ್ಲು. ಕೈ ಗಂಟೋಂಕೆ ಉಪಚಾರಕ್ಕೆ ಉಪರಾಂತ್ ಕೆಲವು ಗಂಟೆಗಳ ಉಪಚಾರದ ನಂತರ ಉಸ್ಕೆ ಮುಹೆ ಏಕ್ ಬೂಂದ್ ಪಾನಿ ಟಪ್ಕಾಯ ಜಾಸಕ. ಅದರ ಬಾಯಿಯಲ್ಲಿ ಒಂದು ಹನಿ ನೀರನ್ನು ಬಿಡಲಾಯಿತು. ಎರಡನೇ ಪ್ರಮುಖ ಪ್ರಶ್ನೆ ಯಾವುದಪ್ಪ ಅಂದರೆ ಲೇಖಿಕಾ ಕಾ ಧ್ಯಾನ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು ಕ್ಯಾ ಕರ್ತಾ ಥಾ. ಲೇಖಕಿಯ ಒಂದು ಧ್ಯಾನವನ್ನು ಆಕರ್ಷಣೆಗೊಳಿಸಲು ಅಥವಾ ಗಮನವನ್ನು ತನ್ನೆಡೆ ಸೆಳೆಯಲು ಆ ಗಿಲ್ಲು ಏನು ಮಾಡ್ತಾ ಇತ್ತು ಅನ್ನುವಂಥ ಪ್ರಶ್ನೆ. ಇದಕ್ಕೆ ಲೇಖಿಕಾ ಕಾ ಧ್ಯಾನ ಆಕರ್ಷಿತ್ ಕರ್ನೆ ಕೆ ಲಿಯೆ ಆ ಲೇಖಕಿಯ ಧ್ಯಾನವನ್ನು ತನ್ನೆಡೆ ಸೆಳೆಯಲು ಗಿಲ್ಲು ಉಸ್ಕೆ ಪೈರ್ ತಕ್ ಸರ್ಸೆ ಪರ್ದೆ ಪರ್ ಚढ़ ಜಾತಾ ಥಾ. ನೋಡ್ರಿ ಏನು ಮಾಡ್ತಾ ಇತ್ತದು, ಆ ಲೇಖಕಿಯ ಗಮನವನ್ನು ತನ್ನೆಡೆ ಸೆಳೆಯಲು ಸರ್ರಂತ ಏಕಾಏಕಿ ಕಾಲು ಬಳಿ ಬಂದ್ಬಿಟ್ಟು ಅದೇ ಸ್ಪೀಡ್ನಲ್ಲಿ ಹೋಗ್ಬಿಟ್ಟು ಪರದೆಯ ಮೇಲೆ ಹತ್ಕೊಳ್ತಾ ಇತ್ತು. ಅದೇ ರೀತಿ ಬಿಟ್ಟು ಫಿರ್ ಉಸಿ ತೇಜಿಸೆ ಉತ್ತರ್ತಾ. ಮತ್ತು ಅದೇ ಒಂದು ವೇಗವಾಗಿ ಯಾವ ವೇಗದಲ್ಲಿ ಹತ್ತಿತ್ತೋ ಅದೇ ವೇಗವಾಗಿ ಪರದೆಯಿಂದ ಕೆಳಗಡೆ ಇಳಿತಾ ಇತ್ತು. ಉಸ್ಕಾ ದೌಡ್ನೆ ಕಾ ಕ್ರಮ ತಬ್ ತಕ್ ಚಲ್ತಾ ಥಾ. ಈ ಒಂದು ಓಡುವ ಕ್ರಮ ಎಲ್ಲಿಯವರೆಗೆ ನಡೀತಿತ್ತಪ್ಪ ಅಂದರೆ ಜಬ್ ತಕ್ ಲೇಖಿಕಾ ಉಸೆ ಪಕಡ್ನೆ ಕೆ ಲಿಯೆ ನೈ ಉಡ್ತಿ. ನೋಡ್ರಿ ಆ ಲೇಖಕಿ ಆ ಗಿಲ್ಲುವನ್ನು ಹಿಡ್ಕೊಳ್ಳೋದಕ್ಕೆ ಎಲ್ಲಿಯವರೆಗೆ ಇಳಿಯೋದಿಲ್ವೋ ಅಲ್ಲಿಯವರೆಗೆ ಈ ಕ್ರಮವನ್ನು ಮಾಡ್ತಾ ಇತ್ತು ಅನ್ನುವಂಥ ಪ್ರಶ್ನೆ. ನಂತರ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಯಾವುದಪ್ಪ ಅಂದರೆ ಮಹಾದೇವಿ ವರ್ಮಾಕು ಚೌಕಾನೆ ಕೆ ಲಿಯೆ ಗಿಲ್ಲು ಕहाँ छिप जाता था. ಇನ್ನೊಂದ್ಸರಿ ಕೇಳಿ, ಮಹಾದೇವಿ ವರ್ಮಾ को चमकाने के लिए वह कहाँ छिप जाता था. ಮಹಾದೇವಿ ವರ್ಮಾ को चमकाने के लिए ಗಿಲ್ಲು कहाँ छिप जाता था ಅನ್ನುವಂಥ ಪ್ರಶ್ನೆ. ಅದು ನೋಡಿ, ಮಹಾದೇವಿ ವರ್ಮಾ जी को चमकाने के लिए ಗಿಲ್ಲು कभी फूलदान के फूलों में छिप जाता था. ಮಹಾದೇವಿ ವರ್ಮಾ ಅವರನ್ನು ಚೌಕಾನೆ ಕೆ ಲಿಯೆ ಅಂದರೆ ಆಶ್ಚರ್ಯಗೊಳಿಸೋದಕ್ಕೋಸ್ಕರ ಅದು ಫೂಲ್ದಾನ್ಗೆ ಫೂಲೋ ಮೇ ಚಿಪ್ ಜಾತಾ ಥಾ. ಆ ಹೂವಿನ ಪಾಟ್ ಏನಿರುತ್ತಲ್ಲ ಆ ಪಾಟಿನಲ್ಲಿರುವಂತಹ ಹೂವಿನಲ್ಲಿ ಹೋಗಿ ಅದು ಬಚ್ಚಿಟ್ಕೊಳ್ತಾ ಇತ್ತು. ಎರಡನೇದು ಬಂದ್ಬಿಟ್ಟು ಕಬಿ ಪರ್ದೆಗೆ ಚುನ್ನಟ್ ಮೇ ಅವ್ರ ಕಬಿ ಸೋಂಜೂಹಿ ಪತ್ತಿಯೋ ಮೇ. ಇನ್ನು ಕೆಲವು ಟೈಮಲ್ಲಿ ಕಬಿ ಪರ್ದೆಗೆ ಚುನ್ನಟ್ ಮೇ, ಕೆಲವು ಟೈಮಲ್ಲಿ ಆ ಪರದೆ ಇತ್ತಲ್ಲ, ಮನೆಯಲ್ಲಿ ಪರದೆಯನ್ನು ಹಾಕಿದ್ರಲ್ಲ ಅದರ ಒಂದು ಚುನ್ನಟ್ ಮೇ ತುದಿಯ ಭಾಗದಲ್ಲಿ ಹೋಗಿ ಅದು ಬಚ್ಚಿಟ್ಕೊಳ್ತಾ ಇತ್ತು. ಅವರು ಕಬಿ ಸೋಂಜೂಹಿ ಪತ್ತಿಯೋ ಮೇ. ಇನ್ನು ಕೆಲವು ಟೈಮಲ್ಲಿ ಸೋಂಜೂಹಿ ಒಂದು ಗಿಡ ಏನಿತ್ತಲ್ಲ ಅದರ ಎಲೆಗಳಲ್ಲಿ ಹೋಗ್ಬಿಟ್ಟದು ಬಚ್ಚಿಟ್ಕೊಳ್ತಾ ಇತ್ತು. ಇನ್ನು 3 ಅಂಕದ ಪ್ರಮುಖ ಪ್ರಶ್ನೆಗಳಲ್ಲಿ ಮುಂದುವರೆದ ಪ್ರಶ್ನೆ ಯಾವುದಪ್ಪ ಅಂದರೆ ಲೇಖಿಕಾ ಕೆ ಪ್ರತಿ ಗಿಲ್ಲು ಅಪ್ನಿ ಭಾವನಾ ಕೈಸೆ ಪ್ರಕಟ ಕರ್ತಾ ಥಾ. ಲೇಖಕಿಯ ಪ್ರತಿಯಾಗಿ ಗಿಲ್ಲು ತನ್ನ ಭಾವನೆಯನ್ನು ಹೇಗೆ ವ್ಯಕ್ತಪಡಿಸ್ತಾ ಇತ್ತು ಅನ್ನುವಂಥ ಪ್ರಶ್ನೆ. ಲೇಖಿಕಾ ಜಬ್ ಆಸ್ಪತ್ರೆ में थी तब ಗಿಲ್ಲು ಉದಾಸ್ रहता था. ಲೇಖಕಿ ಆಸ್ಪತ್ರೆಯಲ್ಲಿದ್ದಾಗ ಗಿಲ್ಲು ಯಾವಾಗಲೂ ಸಹ ಬೇಜಾರಾಗಿರ್ತಿತ್ತು. ನಂತರ ಅಪ್ನ ಪ್ರಿಯ ಖಾದ್ಯ ಕಾಜು ಬಹುತ್ ಕಮ್ ಖಾತಾ ಥಾ. ಅಪ್ನ ಪ್ರಿಯ ಕಾಜು ಬಹುತ್ ಕಮ್ ಖಾತಾ ಥಾ. ತನಗೆ ಬಹಳ ಇಷ್ಟವಾದಂತಹ ಒಂದು ಗೋಡಂಬಿ ಏನಿದೆಯಲ್ಲ ಕಾಜು, ಅದನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ತಿಂತಾ ಇತ್ತು. उसके कमरे के दरवाज़ा खोलते ही अपने झूले से उस ओर दौड़ता, किंतु वहाँ सिर्फ और को देख कर निराश हो जाता था.
ಅದು ಯಾರನ್ನ ಬಾಗಿಲು ತೆಗೆದ್ರಪ್ಪ ಅಂದರೆ ಅದು ಓಡೋಡು ಬರ್ತಾ ಇತ್ತು. ಲೇಖಕಿ ಇಲ್ಲ ಅಂತ ಗೊತ್ತಾದ ಮೇಲೆ, ಬೇರೆಯವರಿದ್ದಾರೆ ಅಂತ ಗೊತ್ತಾದ ಮೇಲೆ ಅದು ತುಂಬ ಬೇಜಾರಾಗಿ ತನ್ನ ಒಂದು ಜೂಲೆ ಅಂದರೆ ತನ್ನ ಒಂದು ಗೂಡಿನಲ್ಲಿ ಹೋಗಿ ಸೇರಿಕೊಳ್ತಾ ಇತ್ತು. ನೆಕ್ಸ್ಟ್ ಮುಂದಿನ ಅಂಶ ಏನಪ್ಪ ಅಂದರೆ, ಲೇಖಿಕಾ ಕಿ अस्वस्थता में उसके तकिए के सिरहाने बैठकर अपने नन्हे पंजों से उसके सिर और बाल सहलता रहता. ಏನಪ್ಪ ಅಂದರೆ ಅವಳು ಹುಷಾರಿದ್ದಾಗ ಲೇಖಿಕಾಗೆ ಅಸ್ವಸ್ಥತಾ ಮೇ ತಕಿಯಕ್ಕೆ ಸಿರಹಾನೆ ಬೇಡ್ಕರ್. ತಕಿ ಅಂದರೆ ಏನಪ್ಪ ಅಂದರೆ ಒಂದು ತಕಿ ಅಂದರೆ ಒಂದು ತಲೆ ದಿಂಬಿನ ಬಳಿ ಕೂತ್ಕೊಂಡ್ಬಿಟ್ಟು ಉನ್ಹೆ ಅವಳ ಬಾಲನ್ನು, ಅವಳ ತಲೆಯ ಕೂದಲನ್ನು ನಿಧಾನವಾಗಿ ಏನು ಮಾಡ್ತಾಯಿತ್ತು, ಸವರ್ತಾ ಇತ್ತು. ಇಸ್ ಪ್ರಕಾರ ಗಿಲ್ಲು अपनी ಭಾವನಾ ಪ್ರಕಟ करता था. ಈ ರೀತಿಯಾಗಿಬಿಟ್ಟು ಗಿಲ್ಲು ತನ್ನ ಭಾವನೆಯನ್ನು ಪ್ರಕಟಗೊಳಿಸ್ತಾ ಇತ್ತು. ಇನ್ನು 3 ಅಂಕದ ಪ್ರಮುಖ ಪ್ರಶ್ನೆಗಳಲ್ಲಿ ಮುಂದುವರೆದ ಪ್ರಶ್ನೆ ಯಾವುದಪ್ಪ ಅಂದರೆ, ಲೇಖಿಕಾ ಕೆ ಪ್ರತಿ ಗಿಲ್ಲು अपनी ಭಾವನಾ ಕೈಸೆ ಪ್ರಕಟ करता था. ಲೇಖಕಿಯ ಪ್ರತಿಯಾಗಿ ಗಿಲ್ಲು ತನ್ನ ಭಾವನೆಯನ್ನು ಹೇಗೆ ವ್ಯಕ್ತಪಡಿಸ್ತಾ ಇತ್ತು ಅನ್ನುವಂಥ ಪ್ರಶ್ನೆ. ಲೇಖಿಕಾ जब अस्पताल में थी तब गिल्लू उदास रहता था. ಲೇಖಕಿ ಆಸ್ಪತ್ರೆಯಲ್ಲಿದ್ದಾಗ ಗಿಲ್ಲು ಯಾವಾಗಲೂ ಸಹ ಬೇಜಾರಾಗಿರ್ತಿತ್ತು. ನಂತರ अपना प्रिय खाद्य काजू बहुत कम खाता था. अपना प्रिय खाद्य ಕಾಜು ಬಹುತ್ ಕಮ್ ಖಾತಾ था. ತನಗೆ ಬಹಳ ಇಷ್ಟವಾದಂತಹ ಒಂದು ಗೋಡಂಬಿ ಏನಿದೆಯಲ್ಲ ಕಾಜು, ಅದನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ತಿಂತಾ ಇತ್ತು. उसके कमरे के दरवाज़ा खोलते ही अपने झूले से उस ओर दौड़ता, किंतु वहाँ सिर्फ और को देख कर निराश हो जाता था. ಅದು ಯಾರನ್ನ ಬಾಗಿಲು ತೆಗೆದ್ರಪ್ಪ ಅಂದರೆ ಅದು ಓಡೋಡು ಬರ್ತಾ ಇತ್ತು. ಲೇಖಕಿ ಇಲ್ಲ ಅಂತ ಗೊತ್ತಾದ ಮೇಲೆ, ಬೇರೆಯವರಿದ್ದಾರೆ ಅಂತ ಗೊತ್ತಾದ ಮೇಲೆ ಅದು ತುಂಬ ಬೇಜಾರಾಗಿ ತನ್ನ ಒಂದು ಜೂಲೆ ಅಂದರೆ ತನ್ನ ಒಂದು ಗೂಡಿನಲ್ಲಿ ಹೋಗಿ ಸೇರಿಕೊಳ್ತಾ ಇತ್ತು. ನೆಕ್ಸ್ಟ್ ಮುಂದಿನ ಅಂಶ ಏನಪ್ಪ ಅಂದರೆ, ಲೇಖಿಕಾ ಕಿ अस्वस्थता में उसके तकिए के सिरहाने बैठकर अपने नन्हे पंजों से उसके सिर और बाल सहलता रहता. ಏನಪ್ಪ ಅಂದರೆ ಅವಳು ಹುಷಾರಿದ್ದಾಗ ಲೇಖಿಕಾಗೆ ಅಸ್ವಸ್ಥತಾ ಮೇ ತಕಿಯಕ್ಕೆ ಸಿರಹಾನೆ ಬೇಡ್ಕರ್. ತಕಿ ಅಂದರೆ ಏನಪ್ಪ ಅಂದರೆ ಒಂದು ತಕಿ ಅಂದರೆ ಒಂದು ತಲೆ ದಿಂಬಿನ ಬಳಿ ಕೂತ್ಕೊಂಡ್ಬಿಟ್ಟು ಉನ್ಹೆ ಅವಳ ಬಾಲನ್ನು, ಅವಳ ತಲೆಯ ಕೂದಲನ್ನು ನಿಧಾನವಾಗಿ ಏನು ಮಾಡ್ತಾಯಿತ್ತು, ಸವರ್ತಾ ಇತ್ತು. ಇಸ್ ಪ್ರಕಾರ ಗಿಲ್ಲು अपनी ಭಾವನಾ ಪ್ರಕಟ करता था. ಈ ರೀತಿಯಾಗಿಬಿಟ್ಟು ಗಿಲ್ಲು ತನ್ನ ಭಾವನೆಯನ್ನು ಪ್ರಕಟಗೊಳಿಸ್ತಾ ಇತ್ತು. ಇನ್ನು ಗಿಲ್ಲು ಪಾಠದಿಂದ ಕೇಳಬಹುದಾದಂತಹ 4 ಅಂಕದ ಅತಿ ಪ್ರಮುಖ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ, ಗಿಲ್ಲುಗೆ ಕಾರ್ಯಕಲಾಪ ಅಥವಾ ಕ್ರಿಯಾಕಲಾಪಕ್ಕೆ ಬಾರಿ ಮೇಲಿಗೆ. ಈ ಪ್ರಶ್ನೆಯನ್ನು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ, ಈ ಬಾರಿಯೂ ಸಹ ಕೇಳಬಹುದಾಗಿದೆ. ಇದಕ್ಕೆ ನಾವು ಅಂಶಗಳ ರೂಪದಲ್ಲಿ ಹೇಗೆ ಬರೀಬೇಕಪ್ಪ ಅಂದರೆ, ಗಿಲ್ಲುಗೆ ಕಾರ್ಯಕಲಾಪ ಅಂದರೆ ಅದರ ಕಾರ್ಯಕಲಾಪದ ಬಗ್ಗೆ ಬರೀಬೇಕು ಅಲ್ವಾ. ಮೊದಲನೇ ಅಂಶ ಬಂದ್ಬಿಟ್ಟು, ಗಿಲ್ಲುಗೆ ಕಾರ್ಯಕಲಾಪಕ್ಕೂ ದೇಖರ್ ಸಭಿ ಆಶ್ಚರ್ಯ ಹೋತಾ था. ಗಿಲ್ಲುವಿನ ಒಂದು ಕಾರ್ಯಕಲಾಪವನ್ನು ನೋಡಿಬಿಟ್ಟು ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇತ್ತು. ಎರಡನೇ ಅಂಶ ಬಂದ್ಬಿಟ್ಟು, ವಹ ಲೇಖಿಕಾಗೆ ಧ್ಯಾನ ಆಕರ್ಷಿತ करने के लिए अपने अलग अलग ತರೀಕೆ ಅಪನಾತಾ था. ಅವರು ಏನು ಮಾಡ್ತಾ ಇದ್ದಪ್ಪ ಅಂದರೆ, ಲೇಖಕಿಯ ಗಮನವನ್ನು ತನ್ನೆಡೆ ಸೆಳೆಯಲು ಅಲಗ್ ಅಲಗ್ ತರೀಕೆ ಅಪನಾತಾ था. ಬೇರೆ ಬೇರೆ ಒಂದು ಐಡಿಯಾಗಳನ್ನು, ಉಪಾಯಗಳನ್ನು ತನ್ನದಾಗಿಸ್ಕೊಳ್ತಾ ಇತ್ತು. 3ನೇ ಅಂಶ ಬಂದ್ಬಿಟ್ಟು, ಲೇಖಿಕಾಗೆ थाली ಪಾಸ್ बैठकर एक एक चावल उठाकर बड़ी सफाई से खाता था. ಲೇಖಕಿಯ ಒಂದು ಥಾಲಿ ಅಂದರೆ ತಟ್ಟೆಯ ಬಳಿ ಕೂತ್ಕೊಂಡ್ಬಿಟ್ಟು ಏಕ್ ಚಾವಲ್ಕು ಒಂದೊಂದು ಅನ್ನದ ಅಗಳುಗಳನ್ನು ಎತ್ಕೊಂಡು ಬಹಳ ಸ್ವಚ್ಛವಾಗಿ ಕ್ಲೀನಾಗಿ ತಿಂತಾ ಇತ್ತು. 4ನೇ ಅಂಶ ಬಂದ್ಬಿಟ್ಟು, लेखिका की बाहर जाने के बाद वह बाहर जाता था. ಲೇಖಕಿ ಹೊರಗಡೆ ಹೋದ ಕೂಡಲೇ ಇದು ಸಹ ಹೊರಗಡೆ ಹೋಗ್ತಾ ಇತ್ತು. ठीक 4 बजे वह अपने झूले पर आ जाता था. ಸರಿಯಾಗಿ 4 ಗಂಟೆಗೆ ಪುನಃ ತಾನು ಇಲ್ಲಿರುವಂತಹ ಒಂದು ಝೂಲೆ, ತನಗೆ ಮಾಡಿದಂತಹ ಗೂಡಿನಲ್ಲಿ ಒಂದೊಂದು ಇರ್ತಾ ಇತ್ತು. ಇನ್ನೊಂದು ಅತಿ ಮುಖ್ಯವಾದಂಥ ಪ್ರಶ್ನೆ ಯಾವುದಪ್ಪ ಅಂದರೆ, ಗಿಲ್ಲು ಕೆ ಪ್ರತಿ ಮಹಾದೇವ ವರ್ಮಾ ಜಿ ಕಾ ಮಮತಾ ಕಾ ವರ್ಣನ್ ಕೀಜಿಯೇ. गिल्लू के प्रति महादेव वर्मा जी का ममता का वर्णन कीजिए. ಅಥವಾ गिल्लू के प्रति लेखिका अपना भाव कैसे ಪ್ರಕಟ करता है ವರ್ಣನ್ ಕೀಜಿಯೇ ಅಂತ ಕೇಳ್ಬೋದು. ಇತ್ತೀಚಿನ ಸ್ಟೇಟ್ ಲೆವೆಲ್ ಪೇಪರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದೇ ಪ್ರಶ್ನೆಯನ್ನು ಲೇಖಿಕಾ ಗಿಲ್ಲುಗೆ ಮಾ ಜೈಸಿ ಥಿ ಕೈಸೆ ಅನ್ನೋ ರೀತಿಯಾಗಿ ಕೇಳಿದ್ದಾರೆ.
ಎಲ್ಲ ಪ್ರಶ್ನೆಗಳು ಒಂದೇ ವಿದ್ಯಾರ್ಥಿಗಳೇ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದಕ್ಕೆ ಉತ್ತರವನ್ನು ಬರೆಯುವ ಟೈಮಲ್ಲಿ ನೋಡಿ ಈ ರೀತಿ ಅಂಶದ ರೂಪದಲ್ಲಿ ಉತ್ತರವನ್ನು ಬರೆದಿದ್ದೆ ಆದರೆ ಉತ್ತಮ ಅಂಕಗಳನ್ನು ನೀವು ಬಹಳ ಸುಲಭವಾಗಿ ಪಡಿಬಹುದು. ಮೊದಲನೇ ಅಂಶ, ಘಾಯಲ್ ಗಿಲ್ಲುಕು ಹೌಲೆ ಸೆ ಉಠಾಕರ್ ಅಪನೆ ಕಮರೆ ಮೇಲೆ ಲಾಯಿ. ಆ ಗಾಯಗೊಂಡಂತಹ ಆ ಅಡಿಲನ್ನು ಬಹಳ ನಿಧಾನವಾಗಿ ಎತ್ಕೊಂಡ್ಬಿಟ್ಟು ತನ್ನ ಒಂದು ಕೊಠಡಿ ಒಳಗೆ ತರ್ತಾಳೆ. ನಂತರ ರೂಯಿಸೆ ರಕ್ತ ಪೋಚ್ತಿ ಹೇ, ಹತ್ತಿಯಿಂದ ರಕ್ತವನ್ನು ಒರೆಸ್ತಾಳೆ. ಗಾಂವೋ ಪರ್ ಪೆನ್ಸಿಲಿನ ಮರ್ಹಮ್ ಲಗಾತಿ ಹೇ, ಆ ಒಂದು ಗಾಯದ ಮೇಲೆ ಆ ಪೆನ್ಸಿಲಿನ ಔಷಧಿಯನ್ನು ಹಚ್ತಾರೆ ಲೇಖಕಿಯವರು. ಪ್ಯಾರ್ಸೆ ಗಿಲ್ಲು ಕಾರ್ತಿ ಹೇ, ಪ್ರೀತಿಯಿಂದ ಅದರ ಹೆಸರನ್ನು ಗಿಲ್ಲು ಅಂತ ಇಡ್ತಾಳೆ. ಹುಲ್ಕೆ ರಖನೆ ಕೆ ಲಿಯೆ ಡಲಿಯಾ ಮೇ ಘರ್ ಬನಾತಿ ಹೇ, ಅಂದರೆ ಅದು ಇರೋದಕ್ಕೋಸ್ಕರ ಒಂದು ಗೂಡನ್ನು ಮಾಡಿಕೊಡ್ತಾಳೆ. ಖಾನೆ ಕೆ ಲಿಯೆ ಕಾಜು ಅವ್ರ ಬಿಸ್ಕುಟ್ ದೇತಿ ಹೇ, ಅದಕ್ಕೆ ತಿನ್ನೋದಕ್ಕೋಸ್ಕರ ಕಾಜು, ಗೋಡಂಬಿ ಮತ್ತು ಬಿಸ್ಕುಟನ್ನು ಕೊಡ್ತಾಳೆ. थाली के पास बिठाकर चावल बड़ी सफाई से खाना सिखाती है, ತನ್ನ ತಟ್ಟೆಯ ಬಳಿ ಕೂರಿಸ್ಕೊಂಡ್ಬಿಟ್ಟು ಬಹಳ ಕ್ಲೀನಾಗಿ ಬಹಳ ಸ್ವಚ್ಛವಾಗಿ ಊಟ ಮಾಡೋದನ್ನು ಕಲಿಸ್ತಾಳೆ. ನಂತರ ಅಂತಿಮ ಸಮಯ ಹೀಟರ್ ಜಲಾಕರ್ ಉಷ್ಣತಾ ದೇತಿ ಹೇ, ಕೊನೆಯ ಟೈಮಲ್ಲಿ ಅಂತಿಮ ಟೈಮಲ್ಲಿ ಹೀಟರನ್ನು ಉರಿಸ್ಬಿಟ್ಟು ಅದರ ಒಂದು ಪ್ರಾಣವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಅದಾದ ನಂತರ ಸೋನ್ ಜೂಹಿ ಲತಾಕೆ ನೀಚೆ ಸಮಾಧಿ ಬನಾತಿ ಹೇ, ಆ ಸೋನ್ ಜೂಹಿ ಒಂದು ಏನು ಗಿಡ ಇತ್ತಲ್ಲ ಅದರ ಕೆಳಗಡೆ ಇದರ ಸಮಾಧಿಯನ್ನು ಮಾಡ್ತಾಳೆ ವಿದ್ಯಾರ್ಥಿಗಳೇ.